ವೇದ, ಪ್ಲೀಸ್, ನಾನು ಇವತ್ತಿನವರೆಗೂ ನಿಮ್ಮ ಹತ್ರ ಏನಾದರೂ ಬೇಕು ಅಂತ ಕೇಳಿದ್ದೀನಾ? ಇಲ್ಲ ತಾನೆ. ಮುಂದೇನು ಏನೂ ಕೇಳೋದಿಲ್ಲ. ಪ್ಲೀಸ್ ಈ ಕೆಲಸ ಬಿಟ್ಟು ಬಿಡಿ. ಎಲ್ಲರ ಜೀವಕ್ಕೆ ಅಪಾಯ ಆಗೋದು ನಿಮಗೆ ಯಾವಾಗ ಏನು ಆಗುತ್ತೋ ಅಂತ ಭಯದಲ್ಲಿ ಕೂತ್ಕೊಳ್ಳೋದು ನನಗೆ ತುಂಬ ಕಷ್ಟ ಆಗುತ್ತೆ ವೇದ. ಖುಷಿ ಅನ್ನುತ್ತಾ ಬಂದ ಅಹಲ್ಯ ಅವರು ಖುಷಿಗಳೆಗುಂದಿದ ಕಣ್ಣೀರಿನ ಮುಖ ಕಂಡು ಕಣ್ಣು ಕೆಂಪಗೆ ಮಾಡಿಕೊಂಡು ಕೋಪ ಹೊತ್ತು ಕುಳಿತಿದ್ದ ವೇದನನ್ನು ನೋಡಿ, ಏನಾಯ್ತು, ಇಬ್ಬರು ಜಗಳ ಮಾಡ್ಕೊಂಡ್ರಾ ಅಂದಾಗ ಮೇಲೆದ್ದು ನಿಂತ ವೇದ ಕೈ ಮುಷ್ಟಿ ಕಟ್ಟಿ ದವಡೆ ಬಿಗಿದು ನಿಂತಿದ್ದ. ವೇದ, ಏನಾಯ್ತು ಅಂದವರಿಗೆ, ನಿನ್ನ ಸೊಸೆಗೆ ನಾನು ಕೆಲಸ ಬಿಡಬೇಕಂತೆ, ಬೇರೆ ಕೆಲಸಕ್ಕೆ ಹೋಗ್ಬೇಕಂತೆ, ಅವಳಿಗೆ ಈ ಕೆಲಸ ಇಷ್ಟ ಇಲ್ವಂತೆ, ಅದಕ್ಕೆ ಈ ಡ್ರಾಮಾ ಅಂದವನ ಕಂಚಿನ ಕಂಠದಲ್ಲಿ ಸ್ವರ ಏರುಪೇರಾಗಿತ್ತು. ಅದು ಕೋಪಕ್ಕೋ ನೋವಿಗೋ ಅವನಿಗೆ ತಿಳಿಯದು. ಅದು ಇಬ್ಬರ ಗಮನಕ್ಕೂ ಬಂದಿತ್ತು ಕೂಡ. ಅವರು ಅವಳ ಕಡೆ ನೋಡಿದಾಗ ಯಾವಾಗ ಯಾರಿಗೆ ಏನಾಗುತ್ತೋ ಗೊತ್ತಿಲ್ಲ. ಜೀವ ಹೋದ್ರೂ ಆಶ್ಚರ್ಯ ಇಲ್ಲ. ಅಂಥ ಕೆಲಸ ಯಾಕೆ ಬೇಕು ಅತ್ತೆ? ನೀವೇ ಹೇಳಿ ನಿಮ್ಮ ಮಗನಿಗೆ. ನಾನು ಹೇಳ್ತೀನಿ, ನೀನು ತಗೋ ಈ ಜ್ಯೂಸ್ ಕುಡಿ. ಬೆಳಿಗ್ಗೆಯಿಂದ ಸುಸ್ತು ಅಂತಿದ್ದೆ, ಮಧ್ಯಾಹ್ನ ಊಟ ಕೂಡ ಮಾಡಿಲ್ಲ, ತಗೋ ಕುಡಿ ಅಂತ ಅವಳ ಕೈಗೆ ಇಟ್ಟು, ವೇದ, ಅವಳು ಹೇಳ್ತಿರೋದು ನನಗೆ ಸರಿ ಕಾಣ್ತಿದೆ ಕಣೋ ಅಂದರಷ್ಟೆ. ಹೌದೌದು, ನಿನಗೂ ಕೂಡ ಅದೇ ಅಲ್ವಾ ಬೇಕಿರೋದು. ನಿನ್ನ ಬಾಯಲ್ಲಿ ಕೂಡ ಕೆಲಸ ಬಿಡೋ ಅನ್ನುವ ಮಾತೆ ನಾನು ಇಷ್ಟು ವರ್ಷ ಕೇಳಿರೋದು. ಇವಾಗ ಅವಳು ಎಲ್ಲ ಸೇರ್ಕೊಂಡು ನನ್ನ ತಲೆ ತಿಂತಿದ್ದೀರಾ ಅಷ್ಟೆ. ನೀವು ಯಾರು ಎಷ್ಟೇ ಬಾಯಿ ಬಡ್ಕೊಂಡ್ರು ನಾನು ನನ್ನ ಮನಸ್ಸಿನಂತೆ ನಡೆಯೋದು. ವೇದ, ಅವಳು ನಾನು ಎಲ್ಲ ಹೇಳಿದ್ದು ನಿನ್ನ ಒಳ್ಳೆಯದಕ್ಕೆ ಅಲ್ವೇನೋ? ಏನು ಒಳ್ಳೆಯದು? ನನ್ನ ಖುಷಿ ಕಿತ್ಕೊಳ್ಳೋದು ನಿಮಗೆ ಒಳ್ಳೆಯದಾ? ನಾನು ಈ ಕೆಲಸನ ಅದೆಷ್ಟು ಇಷ್ಟಪಡ್ತೀನಿ ಅಂತ ನಿಮಗೆ ಗೊತ್ತಿಲ್ವಾ ಅಮ್ಮ? ಅವಳಿಗೂ ಗೊತ್ತು. ಆದರೂ ಮತ್ತೆ ಮತ್ತೆ ಅದೇ ಹೇಳಿ ನೋವು ಮಾಡ್ತಿದ್ದೀರಾ ಯಾಕೆ? ಅದು ಹಾಗಲ್ಲ ವೇದ, ನಿಂಗೆ ಏನಾದರೂ ಆದರೆ ಆಗಲಿ ಬಿಡಿ, ಏನು ಪ್ರಾಣ ಹೋಗುತ್ತಾ? ಹೋಗಲಿ ಬಿಡಿ. ಏಡಿಯಂತೆ 100 ವರ್ಷ ಬದುಕೋದ್ಕಿಂತ ಸಿಂಹದ ಥರ 2 ದಿನ ಆದರೂ ಬದುಕಬೇಕು ಅಷ್ಟೆ. ನನ್ನ ನೋಡಿ ಬೇರೆಯವರು ಹೆದರಿಕೆ ಪಡಬೇಕು. ನಾನು ಬೇರೆಯವರನ್ನು ನೋಡಿ ಹೆದರಿ ಕೆಲಸ ಬಿಡೋದಾ? ಚಿತ್ತು, ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ನಾನು ಕೆಲಸ ಬಿಟ್ಟು ಇರೋದು ಒಂದೇ, ಸಾಯೋದು ಒಂದೇ. ವೇದ, ಶ್, ನಿಂಗೆ ನನ್ನ ಪ್ರೀತಿ ಅರ್ಥ ಆಗಿ ನನ್ನ ಮೇಲೆ ಸ್ವಲ್ಪ ಆದರೂ ನಂಬಿಕೆ ಇದ್ದಿದ್ರೆ ನೀನು ನನಗೆ ಕೆಲಸ ಬಿಡೋಕ್ಕೆ ಹೇಳ್ತಾ ಇರಲಿಲ್ಲ. ನನಗೆ ನೋವಾಗುತ್ತೆ ಅಂತ ತಿಳ್ಕೊಂಡು ನನ್ನ ಪರವಾಗಿ ನಿಂತ್ಕೊಂತಿದ್ದೆ. ಆದರೆ ನೀನು ಮಾಡಿದ್ದು ಏನು? ಮತ್ತೆ ಮತ್ತೆ ಅದೇ ಹೇಳ್ತಾ ನನಗೆ ಇನ್ನಷ್ಟು ನೋವು ಕೊಟ್ಟಿದ್ದೇ ಆಯಿತು. ವೇದ, ನಿಮಗೆ ನೋವು ಕೊಡೋದು ನನ್ನ ಉದ್ದೇಶ ಅಲ್ಲ. ನಿಮ್ಮ ಮೇಲಿನ ಪ್ರೀತಿಯಿಂದಲೇ ನಾನು ಕೆಲಸ ಬಿಡಿ ಅಂದಿದ್ದು. ನಿಮಗೆ ಏನಾದರೂ ಆದರೆ ಅದನ್ನು ನನ್ನಿಂದ ಸಹಿಸೋಕೆ ಆಗಲ್ಲ. ಅದು ನಿಮಗೆ ತಿಳಿದಿಲ್ಲ. ಹೌದು ವೇದ, ನಮಗೆಲ್ಲ ನಿನ್ನ ಖುಷಿ ಮುಖ್ಯ ಕಣೋ. ನಿಂಗೆ ಏನಾದರೂ ಆದರೆ ಅದನ್ನು ಸಹಿಸೋ ಶಕ್ತಿ ನಮಗೆ ಇಲ್ಲಪ್ಪ. ಅಮ್ಮ, ಇಷ್ಟೊತ್ತು ಅವಳು ಒಬ್ಬಳಿಗೆ ಹೇಳಿದ್ದು ಆಯಿತು. ಇವಾಗ ನೀವು ಅವಳ ಜೊತೆ ಸೇರ್ಕೊಂಬೇಡಿ. ನೋಡಿ, ನಾನು ಕೆಲಸ ಎಲ್ಲ ಬಿಡಲ್ಲ. ಈ ಉಪಯೋಗದ ಇಲ್ಲದ ವಾದ ಮಾತು ಬಿಟ್ಟು ಹೋಗಿ ಕೆಲಸ ನೋಡ್ಕೊಳ್ಳಿ. ತನ್ನ ಪ್ಯಾಂಟ್ ಕಿಸೆಯಲ್ಲಿ 2 ಕೈ ಇಟ್ಟು ಹೊರಗಡೆ ನೋಡುತ್ತಾ ನುಡಿದವನ ಮಾತಿಗೆ ಅತ್ತೆ ಸೊಸೆ ಕಣ್ಣೀರು ಹಾಕಿದಾಗ ನಿಮಗೆ ಹೇಳ್ತಾ ಇರೋದು, ನಿಮ್ಮ ಕಣ್ಣೀರು ಮಾತಿಗೆಲ್ಲ ನಾನು ಬಗ್ಗೋದಿಲ್ಲ. ನನ್ನ ಕೆಲಸ ನಾನು ಬಿಡೋದಿಲ್ಲ. ಅಲ್ಲಿಗೂ ನನ್ನಿಂದ ನಾನು ಮಾಡೋ ಕೆಲಸದಿಂದ ನಿಮಗೆ ತೊಂದರೆ ಆಗುತ್ತೆ ಅಂದರೆ ಹೇಳ್ಬಿಡಿ. ನಾನೇ ಬೇರೆ ಎಲ್ಲಾದರೂ ಹೋಗಿ ಇರ್ತೀನಿ. ಏನೋ ಮಾತಾಡ್ತಿದ್ಯಾ ನೀನು? ಆ ಹುಡುಗಿ ಮುಖ ನೋಡು, ಅವಳನ್ನು ಬಿಟ್ಟು ಎಲ್ಲೋ ಹೋಗ್ತೀಯಾ? ಮತ್ತಿನ್ನೇನು ಮಾಡಲಿ? ನನಗೆ ನನ್ನ ಕೆಲಸಕ್ಕೆ ಮರ್ಯಾದೆ ಅನ್ನೋದೇ ಇಲ್ಲ ನಿಮ್ಮ ಹತ್ರ. ನೀವೇನು ನಮ್ಮ ಮಾತಿಗೆ ಮರ್ಯಾದೆ ಕೊಟ್ಟು ಹೇಳಿದ್ದು ಕೇಳ್ತಿದ್ದೀನಿ ಅನ್ನೋ ಥರ ಮಾತಾಡ್ತಿದ್ದೀರಾ? ಖುಷಿ, ಸುಮ್ಮನೆ ವಾದ ಮಾಡಬೇಡ, ಹೋಗಿ ಕೆಲಸ ನೋಡ್ಕೊ. ವೇದ, ಕೋಪ ಬಿಟ್ಟು ಯೋಚಿಸಿ ನೋಡು. ನಿನ್ನ ನಿಯತ್ತು ನ್ಯಾಯ ಅನ್ನುವ ಮಾತಿಗೆ ಇವಾಗಿನ ಕಾಲದಲ್ಲಿ ಬೆಲೆ ಇಲ್ಲಪ್ಪ. ಹಾಗೆ ಹೇಳಿದವರು ಎಷ್ಟು ಜನ ಮಣ್ಣಾಗಿರೋದು ನಾವು ನೋಡಿದ್ದೀವೋ. ನಾನು ಅದಕ್ಕೆ ಅತ್ತೆ ಹೇಳ್ತಿರೋದು, ಅದು ನಿಮ್ಮ ಮಗನ ಕಿವಿಗೆ ಹೋಗ್ತಿಲ್ಲ ಅಂದವಳನ್ನ ಹಿಂತಿರುಗಿ ಕೋಪದಲ್ಲಿ ನೋಡಿದಾಗ ಸತ್ಯದ ಪರವಾಗಿ ಹೋರಾಡಿ ಮಣ್ಣಾದ ಎಷ್ಟು ನಿಷ್ಠಾವಂತ ಅಧಿಕಾರಿಗಳ ಸಾವಿಗೆ ಇನ್ನು ಸ್ಪಷ್ಟವಾದ ಕಾರಣ ಸಿಕ್ಕಿಲ್ಲ, ನ್ಯಾಯ ಸಿಕ್ಕಿಲ್ಲ. ಅದು ನಿಮಗೆ ಗೊತ್ತಿರೋದೇ ಅಲ್ವಾ? ಆದರೂ ಈ ಸಮಾಜ ಉದ್ಧಾರ ಮಾಡುವ ಆಸೆ ಯಾಕೆ? ಆ ರೌಡಿಗಳು, ಕೊಲೆಗಡುಕರು, ಈ ಕೇಡಿ ಮಿನಿಸ್ಟರ್ಗಳ ಸಹವಾಸ ಬೇಡ ನಮಗೆ. ನೀವು ಆಯಿತು, ನಿಮ್ಮ ಪಾಡಾಯಿತು ಅಂತ ಆದರೂ ಇರ್ತೀರಾ? ಇಲ್ಲ, ಅವರ ಹತ್ರ ಹೊಡೆದಾಡೋಕ್ಕೆ ಹೋಗ್ತೀರಾ. ಆಗ ನಿಮ್ಮ ಪ್ರಾಣಕ್ಕೆ ಏನಾದರೂ ಅಪಾಯ ಆದರೆ ನಿಮ್ಮನ್ನು ಇಷ್ಟು ಪ್ರೀತಿ ಮಾಡ್ತಾ ನಂಬಿ ಕುಳಿತಿರೋ ಈ ಮನೆಯಲ್ಲಿ ಇರೋರ ಬಗ್ಗೆ ಸ್ವಲ್ಪ ಯೋಚಿಸ್ತಿದ್ದೀರಾ? ಅವನಿಗೆ ಅದೆಲ್ಲ ಯೋಚನೆ ಇಲ್ಲ. ಅವನಿಗೆ ಇರೋದು ಏನಿದ್ರೂ ದೇಶ ಉದ್ಧಾರ ಮಾಡೋ ಕೆಲಸ. ಯಾರಾದರೂ ಹೇಗಾದರೂ ಬಡ್ಕೊಂಡು ಸಾಯ್ಲಿ, ನಂಗೆ ಯಾಕೆ ಅಂತ ಇರೋದು ಬಿಟ್ಟು ಪಕ್ಕದಲ್ಲಿದ್ದ ಗೋಡೆಗೆ ಜೋರಾಗಿ ಕೈಯಿಂದ ಗುದ್ದಿದ ವೇದ. ಇಬ್ಬರು ಸೇರಿಕೊಂಡು ನನ್ನ ಕೋಪನ ಸುಮ್ಮನೆ ಕೆಣಕೋ ಕೆಲಸ ಮಾಡಬೇಡಿ ಅಂತ ಹೇಳಿದೆ ತಾನೆ. ನಾನು ಹೇಗಿರಬೇಕು ಅನ್ನೋದು ಗೊತ್ತು. ನನ್ನೆಲ್ಲ ನೋಡ್ಕೊತೀನಿ ಅಂತ ಹೇಳಿದ್ರು ಮತ್ತೆ ಮತ್ತೆ ಅದೇ ಮಾಡ್ತಿದ್ದೀರಾ. ಛೇ, ಅದು ವೇದ. ಶಟಪ್, ಅರ್ಚಿಬಿಟ್ಟಿದ್ದ ಕೊನೆಗೂ.
ನಾನು ಮದುವೆ ಆಗುವ ಅವಳಿಗೆ ನನ್ನ ಕೆಲಸ ನನ್ನಷ್ಟು ಇಷ್ಟ ಆಗಬೇಕು, ನಾನು ಇಷ್ಟಪಟ್ಟಂತೆ ಅವಳು ನನ್ನ ಕೆಲಸನ ಇಷ್ಟಪಡಬೇಕು, ಗೌರವಿಸಬೇಕು ಅಂತ ಆಸೆ ಇಟ್ಕೊಂಡಿದ್ದೆ. ಆದರೆ ನೀನು ಯಾವಾಗಲೂ ನನಗೆ ನನ್ನ ಪ್ರೀತಿಗೆ ಅವಮಾನ ಮಾಡೋದೇ ಆಯಿತು. ಇವಾಗ ಕೆಲಸದ ಬಗ್ಗೆ ಅವಮಾನ ಮಾಡ್ತಿದ್ದೀಯ. ನಿಂಗೆ ಎಷ್ಟು ಹೇಳಿದ್ರು ಪದೇ ಪದೇ ಅದೇ ಹೇಳ್ತಿದ್ದೀಯ. ಹೀಗೆಲ್ಲ ಸಮಸ್ಯೆ ಆಗುತ್ತೆ, ಈ ಥರ ಎಲ್ಲ ಜಗಳ ಆಗುತ್ತೆ, ಮುಂದೆ ಇಂಥ ಟಾರ್ಚರ್ ಅನುಭವಿಸಬೇಕಾಗುತ್ತದೆ ಅಂತಾನೆ ನಾನು ಮದುವೆ ಬೇಡ ಅಂತ ಹೇಳ್ತಾ ಇದ್ದಿದ್ದು. ನೋಡಿ ಇವಾಗ ಮದುವೆ ಮಾಡ್ಕೋ ಅಂತ ನನಗೆ ಬಲವಂತ ಮಾಡ್ತಿದ್ರೆ ಈ ಥರ ಹಿಂಸೆ ಪಡೀಲಿ ಅಂತಾನ? ವೇದ, ನಾವು ಬಲವಂತ ಮಾಡಿದ್ದು ನಿಜಾನೇ, ಆದರೆ ನೀನು ಖುಷಿನ ಇಷ್ಟಪಟ್ಟೆ ಅಲ್ವೇನೋ ಮದುವೆ ಆಗಿರೋದು. ಅವಳ ಎದುರಿಗೆ ಹೀಗೆ ಹೇಳ್ತಿದ್ದೀಯಾ? ಏನೇ ಇದ್ದರೂ ಯಾರೇ ಇದ್ದರೂ ಅವರ ಎದುರಿಗೆ ಹೇಳ್ತೀನಿ, ಅದಕ್ಕೆ ಭಯ ಯಾಕೆ? ನಾನು ಇಷ್ಟಪಟ್ಟು ಮದುವೆ ಆದೆ, ಆದರೆ ಈ ಮೇಡಮ್ ಅವರಿಗೆ ಅದು ಗೊತ್ತೇ ಆಗಿಲ್ಲ ಅನಿಸುತ್ತೆ. ಪ್ರತಿ ಸಲ ಹೀಗೆ ಮಾತಾಡಿ ನನಗೆ ನೋವು ಕೊಡೋದೆ ಅವಳ ಕೆಲಸ. ನಾನು ಎಷ್ಟು ಅಂತ ಸಹಿಸ್ಕೊಳ್ಳೋದು? ಅವಳೇನೋ ಮಾಡಿದ್ದಾಳೆ, ನಿನ್ನ ಕೋಪಕ್ಕೆ ಅವಳು ಯಾವಾಗಲೂ ನೋವು ಪಟ್ಟಿರೋದೆ. ನಿನ್ನ ಕೆಲಸದಿಂದ ಅವಳಿಗೂ ಅಷ್ಟೇ ನೋವಾಗಿದೆ. ಸಾಕು, ಸುಮ್ಮನೆ ಇರಮ್ಮ. ನನಗೆ ಮೊದಲೇ ಗೊತ್ತಿತ್ತು ಅದೆಲ್ಲ ಅನುಭವಿಸಬೇಕಾಗುತ್ತದೆ ಅಂತ. ಅದಕ್ಕೆ ಎಷ್ಟು ಬೇಡ ಅಂದರೂ ಮದುವೆ ಮಾಡಿಸಿದ್ರಿ. ಇವಳನ್ನು ಮೆಚ್ಚು ಮದುವೆ ಆದರೂ ನನಗೆ ಈ ನೋವು ತಪ್ಪಲಿಲ್ಲ. ನಿಮ್ಮಿಬ್ಬರಿಗೂ ಒಂದೇ ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳಿ. ಅಲ್ಲ, ಈ ಕೆಲಸ ಬಿಟ್ಟರೆ ನಾನು ಸಾಯೋದೇ ಇಲ್ವಾ? ಅಥವಾ ಈ ಕೆಲಸದಲ್ಲಿದ್ದರೆ ನಾನು ನಾಳೆನೇ ಏನು ಸತ್ತೋಗ್ತೀನಾ? ಇಲ್ಲ ತಾನೇ? ಏನೇ ಕೆಲಸ ಮಾಡಿದ್ರು ಹೇಗೆ ಇದ್ದರೂ ಎಲ್ರಿಗೂ ಸಾವು ಬಂದೇ ಬರುತ್ತೆ ತಾನೇ? ಅದು ಗೊತ್ತಿದ್ರು ಯಾಕೆ ಈಗ ನಡ್ಕೊಳ್ತಾ ಇದ್ದೀರಾ ನೀವು? ಬದುಕಿರೋ 4 ದಿನ 4 ಜನ ನೆನಪಲ್ಲಿ ಹಿಡ್ಕೊಳ್ತಾರ ಬಾಳಬೇಕು ಅಂತ ನಾನು ನಿಷ್ಠೆಯಿಂದ ಬದುಕ್ತಾ ಇದ್ದೀನಿ. ಅದನ್ನು ಮೊದಲು ತಿಳ್ಕೊಂಡು. ವೇದ, ನಾನು ಕೆಲಸ ಬಿಡಿ ಅಂದಿದ್ದು ನಿಮಗೆ ಏನಾದರೂ ಆದರೆ ಅನ್ನೋ ಭಯಕ್ಕೆ ಹೊರತು ನಿಮಗೆ ನೋವು ಕೊಟ್ಟು ಹಿಂಸೆ ಕೊಡೋಕೆ ಅಲ್ಲ. ಎಲ್ಲ ಗೊತ್ತಿದೆ, ನಾನು ನೋಡ್ತಾನೆ ಇದ್ದೀನಿ. ಪದೇ ಪದೇ ನನ್ನ ಅನುಮಾನ ಮಾಡಿ ನನ್ನ ಪ್ರೀತಿನ ಪರೀಕ್ಷೆಗೆ ತಂದು ನಿಲ್ಲಿಸ್ತೀಯ. ಯಾಕೆ? ನಿಮಗೆ ನನ್ನ ಪ್ರೀತಿ ಮೇಲೆ ನಂಬಿಕೆ ಇಲ್ವಾ? ಅಥವಾ ನನ್ನ ಮೇಲೆ ನಂಬಿಕೆ ಇಲ್ವಾ? ಹೇಳ್ದೆ ತಾನೆ ನಾನೆಲ್ಲ ನೋಡ್ಕೊಳ್ತೀನಿ ಅಂತ. ಆದರೂ ಈ ಹಠ ಯಾಕೆ? ಮಾತಾಡು, ಯಾಕೆ ಸುಮ್ಮನೆ ಅದೇ? ನನ್ನ ಪ್ರತಿಯೊಂದು ನಡೆಗೂ ಅನುಮಾನ, ಹಠ ಇದೇ ತೋರಿಸ್ತೀಯ. ಇವಾಗ ಅನಿಸ್ತಾ ಇದೆ ನಂಗೆ ಯಾಕಾದರೂ ನಿನ್ನ ಮದುವೆ ಆದ್ನೋ ಅಂತ. ಕಣ್ಣುಗಳನ್ನು ತುಂಬಿಕೊಂಡು ಅವ ನಡೆ ನೋಡಿದಳು ಖುಷಿ. ವೇದ, ಕೋಪದಲ್ಲಿ ಏನೇನೋ ಮಾತಾಡಬೇಡ. ಅಮ್ಮ, ಕೋಪದಲ್ಲಿ ಇದ್ದೀನಿ ನಿಜ, ಆದರೆ ಏನೇನೋ ಮಾತಾಡ್ತಿಲ್ಲ, ಇರೋದೇ ಹೇಳ್ತಿದ್ದೀನಿ. ನಾನು ಅವಳಿಗೆ ಮೊದಲೇ ಹೇಳಿದ್ದೆ, ಈ ಕೆಲಸಕ್ಕೆ ತುಂಬ ಇಷ್ಟಪಟ್ಟು ಬಂದಿದ್ದೀನಿ, ಯಾವುದೇ ಕಾರಣಕ್ಕೂ ಅದನ್ನು ಬಿಡಲ್ಲ ಅಂತ. ಗೊತ್ತಿದ್ರು ಮತ್ತೆ ಅದೇ ಹೇಳಿದರೆ ಅಂದರೆ ನನ್ನ ಮದುವೆ ಮಾಡಿಕೊಂಡು ತಪ್ಪು ಮಾಡಿದೆ ಅಂತ ಹೇಳ್ತಿದ್ದೀರಾ? ಕಣ್ಣೀರು ಒರೆಸುತ್ತಾ ನುಡಿದವಳ ಮುಖ ನೋಡಿ, ಹೌದು, ಯಾವಾಗಲೂ ನನ್ನ ಮೇಲೆ ನಂಬಿಕೆ ಇಲ್ಲದೆ ನೀನು ಆಡೋದು ನೋಡಿದರೆ ಹಾಗೆ ಅನಿಸೋದು. ಭವಿಷ್ಯ ಮದುವೆ ಆಗಿಲ್ಲ ಅಂದಿದ್ರೆ ನಾನು ಇನ್ನೂ ಖುಷಿಯಾಗಿ ಇರ್ತಿದ್ದೆ. ನಿಮ್ಮ ಮೇಲೆ ನಂಬಿಕೆ ಇಲ್ಲ, ನಿಮ್ಮ ಪ್ರೀತಿ ಮೇಲೆ ನಂಬಿಕೆ ಇಲ್ಲ ಅಂತ ನಾನು ಯಾವಾಗ ಹೇಳಿದೆ? ನಾನು ಕೆಲಸ ಬಿಡಿ ಅಂತ ಈ 1 ವರ್ಷದಿಂದ ಯಾವತ್ತಾದರೂ ಜಗಳ ಮಾಡಿದ್ದೀನಾ? ಇಲ್ಲ ತಾನೆ? ಇಷ್ಟೆಲ್ಲ ಅನಾಹುತ ಆಗ್ತಾ ಇದೆ, ಅದಕ್ಕೆ ಅದರಿಂದ ದೂರ ಇದ್ದು ಬಿಡಿ ಅಂತ ಹೇಳ್ತಿರೋದು. ಕೆಲಸ ಬಿಡಲ್ಲ ಅಂದರೆ ಆ ರೌಡಿಗಳ ತಂಟೆಗೆ ಹೋಗದೆ ಇರೋಕೆ ಆಗುತ್ತಾ ನಿಮಗೆ? ನನ್ನ ಕೆಲಸನೇ ಕೆಟ್ಟದು, ಮಾಡಿದವರಿಗೆ ಶಿಕ್ಷೆ ಕೊಡೋದು. ಹಾಗಂತ ಅವರಿಗೆ ಶಿಕ್ಷೆ ಕೊಟ್ಟು ಅಪಾಯನ ಮೈಮೇಲೆ ಹಾಕೊಳ್ಳೋದಿಲ್ಲ. ನಿನ್ನ ಈ ಮೊಂಡು ಹಠವಾದಕ್ಕೆ ನನಗೆ ಬೇಜಾರಾಗ್ತಿರೋದು, ಕೋಪ ಬರ್ತಿರೋದು. ಏನಾದರೂ ಹೇಳಿದರೆ ಒಂದು ಮಾತಿಗೆ ಅದನ್ನು ಒಪ್ಪಿಕೊಂಡು ಸುಮ್ಮನೆ ಆಗೋದೇ ಇಲ್ಲ. ಅಂದರೆ ನೀವು ಏನೇ ಹೇಳಿದರೂ ನಾನು ಕೇಳಿಕೊಂಡು ತೆಪ್ಪಗೆ ಇರಬೇಕು ಅಲ್ವಾ? ಇಷ್ಟು ದಿನ ಅದೇ ತಾನೇ ನಾನು ಮಾಡಿದ್ದು. ಖುಷಿ, ವೇದ ಇಬ್ಬರು ಸುಮ್ಮನೆ ಆಗ್ತೀರಾ? ಮಾತಿಗೆ ಮಾತು ಬೆಳೆಸ್ತಾ ಹೋದರೆ ಜಗಳ ಆಗುತ್ತೆ, ಮನಸ್ತಾಪ ಆಗುತ್ತೆ. ಇವಾಗ ಆಗ್ತಿರೋದು ಅದೇ ಅಲ್ವಾ? ಈಗ ಅಷ್ಟೇ ಅಲ್ಲ, ನಿನ್ನ ಸೊಸೆದು ಯಾವಾಗಲೂ ಇದೆ. ನಾನು ಪ್ರತಿ ಬಾರಿ ಸೋತು ಅವಳಿಗೆ ಹೇಳಿ ಹೇಳಿ ಸಾಕಾಯಿತು. ವೇದ, ನಾನು ಯಾವಾಗ ಏನು ಮಾಡಿದೆ ಅಂತ ನೀವು ಹೀಗೆ ಹೇಳ್ತಿದ್ದೀರಾ? ಪದೇ ಪದೇ ನಂದೇ ತಪ್ಪು ಅನ್ನೋ ಥರ ಮಾತಾಡ್ತಿದ್ದೀರಾ. ನೀವೇನು ತಪ್ಪು ಮಾಡೇ ಇಲ್ವಾ? ಕೆಲವೊಂದು ಸಂದರ್ಭದಲ್ಲಿ ನಾನು ಸುಳ್ಳು ಹೇಳಿ ನಿಮಗೆ ಬೇಜಾರು ಮಾಡಿರಬಹುದು, ಆದರೆ ಯಾವತ್ತೂ ನಿನ್ನ ಮೇಲೆ ಬೇಜಾರಾಗಿ ಮಾತನಾಡಿದೇ ಇಲ್ಲ. ನೀನು ಪ್ರೀತಿ ಮಾಡ್ತೀನಿ ಅನ್ನುವ ಮಾತಿನ ಮೇಲೂ ನಾನು ನಂಬಿಕೆ ಇಲ್ಲ ಅನ್ನೋ ಥರ ನಡ್ಕೊಂಡಿಲ್ಲ. ಹೌದೌದು, ಹಾಗಾದರೆ ಎಲ್ಲ ನನ್ನದೇ ತಪ್ಪು ಅಲ್ವಾ? ನೀವು ಪೊಲೀಸ್ ಅಂತ ಗೊತ್ತಿದ್ರೂ ಮದುವೆ ಆಗಿದ್ದು ನನ್ನದೇ ತಪ್ಪು ಬಿಡಿ. ಯಾಕಾಗಿದ್ದು? ನೀನು ಹಿಂದೆ ನಾನೇನು ಬಂದು ಬೇಡ್ಕೊಂಡಿದ್ನಾ? ಹಿಂದಿಂದೆ ಬಂದಿದ್ದಕ್ಕೆ ಆಗಿದ್ದು. ಮುಂದೆ ಹೀಗೆ ಅಂತ ಗೊತ್ತಿದ್ದಿದ್ರೆ ನಾನು ನಿನ್ನ ಕಡೆ ತಿರುಗಿ ನೋಡ್ತಾ ಇರಲಿಲ್ಲ. ಪದೇ ಪದೇ ನಾನೇನು ನಿಮಗೆ ಟಾರ್ಚರ್ ಕೊಟ್ಟಿದ್ದೀನಿ ಅನ್ನೋ ಥರ ಮಾತಾಡಬೇಡಿ. ಮದುವೆ ಆದ ಮೇಲೆ ನಾನು ಎಲ್ಲ ಕಡೆಯಿಂದ ಜಾಸ್ತಿ ನೋವು ಪಟ್ಟಿರೋದು. ಎಲ್ಲ ಕಡೆಯಿಂದ ಅಲ್ಲ, ನಿನ್ನ ಅನುಮಾನದಿಂದ. ಅನುಮಾನ ಬರೋ ಥರ ನಡ್ಕೊಂಡಿದ್ದು ನೀವು. ಪ್ರತಿ ಸಲ ಸುಳ್ಳಿನ ಮುಖವಾಡ ಹಾಕ್ಕೊಂಡಿದ್ದು ಮರ್ತಿದ್ದೀರಾ ಅನಿಸುತ್ತೆ. ನಾನು ಸುಳ್ಳು ಹೇಳೋಕೆ ನೀನು ನಡ್ಕೊಳ್ತಾ ಇದ್ದ ರೀತಿಯೇ ಕಾರಣ.
ಎಲ್ಲದಕ್ಕೂ ತಪ್ಪು ತಿಳ್ಕೊಂಡು ಕೋಪ ಮಾಡಿಕೊಂಡು ಕೂತ್ಕೊಳ್ಳುವಾಗ ನಾನು ತಾನೇ ಇರೋ ಸತ್ಯ ಹೇಗೆ ಹೇಳೋದು? ಅಂದರೆ ನಿಮ್ಮ ತಪ್ಪಿಗೆಲ್ಲ ನಾನೇ ಕಾರಣನಾ? ಹೌದು, ಮತ್ತೆ ನೀವು ಹಾಗಾದರೆ ತಪ್ಪೇ ಮಾಡಿಲ್ವಾ? ಎಲ್ಲ ನನ್ನದೇ ತಪ್ಪು ಅಲ್ವಾ? ಮದುವೆ ಆದಾಗಿನಿಂದ ನೀವು ಹೇಳಿದಂತೆ ಕೇಳಿಕೊಂಡು ಬಿದ್ದಿದ್ದೀನಿ ಅಲ್ವಾ? ಅದು ನನ್ನದೇ ತಪ್ಪು. ನಂದು ಅದೊಂದೇ ತಪ್ಪು ಇರೋದು. ನಿಂಗೆ ನನ್ನ ಕೆಲಸ ಇಷ್ಟ ಇಲ್ಲ ಅಂತ ಗೊತ್ತಿದ್ರು ನಾನು ನಿನ್ನ ತುಂಬ ಇಷ್ಟಪಟ್ಟು ಮದುವೆ ಆಗಿದ್ದು ನನ್ನ ತಪ್ಪು. ನೀನು ಅಲ್ಲದೆ ಬೇರೆ ಯಾರೇ ಇದ್ದಿದ್ರು ಇಷ್ಟೊಂದು ಬೇಜಾರು ಮಾಡ್ತಾ ಇರಲಿಲ್ಲ. ಕೊನೆಗೆ ನನ್ನ ಮೇಲೆ ಈ ಥರ ಅನುಮಾನ ಕೂಡ ಮಾಡ್ತಾ ಇರಲಿಲ್ಲ. ಇವಾಗ ಗೊತ್ತಾಯ್ತಾ ನಿಮಗೆ ತಪ್ಪು ಮಾಡಿದ್ರಿ ಅಂತ? ಇವತ್ತು ಗೊತ್ತಾಯ್ತು. ಯಾಕಾದರೂ ಮದುವೆ ಆದ್ನು ಅನ್ನುವಷ್ಟು ನೋವು ಇವತ್ತೂ ಆಗ್ತಿದೆ. ಕೆನ್ನೆ ಸೋಕುತ್ತಿದ್ದ ಕಣ್ಣೀರನ್ನು ಹರಿಯಲು ಬಿಟ್ಟು ಅವನ ಮಾತಿನ ತರ್ಕವನ್ನು ಮನದಲ್ಲಿ ಮಾಡುತ್ತಾ ಮೌನವಾಗಿ ನಿಂತವಳನ್ನು ನೋಡಿ, ವೇದ, ಯಾಕೆ ಇಬ್ಬರು ಇವತ್ತು ಇಷ್ಟು ವಾದ ಮಾಡ್ತಿದ್ದೀರಾ? ಸುಮ್ಮನೆ ಆಗಿ ಸಾಕು. ಅಮ್ಮ, ಇದು ನನ್ನ ಅವಳ ನಡುವೆ ನಡೆಯುತ್ತಿರುವ ಮಾತು. ನೀವು ಹೋಗಿ. ಅದು ವೇದ, ಪ್ಲೀಸ್ ಹೋಗಿ. ಗಂಡ ಹೆಂಡತಿ ನಡುವೆ ಏನೇ ಮಾತು ಬಂದರೂ ಮಧ್ಯೆ ಬರೋದು ಬೇಡ. ನಿಮಗೆ ಒಂದೆರಡು ಬುದ್ಧಿ ಮಾತು ತಿಳುವಳಿಕೆ ಹೇಳೋಕು ನಾವು ಬರೋದು ಬೇಡವಾ? ಇವಾಗ ನಿಮ್ಮ ತಿಳುವಳಿಕೆ ಮಾತು ಕೇಳೋ ಪರಿಸ್ಥಿತಿಯಲ್ಲಿ ಇಬ್ಬರೂ ಇಲ್ಲ. ಅದನ್ನು ಮೊದಲು ತಿಳ್ಕೊಳ್ಳಿ. ಏನಾದರೂ ಮಾಡ್ಕೊಳ್ಳಿ ಅಂದು ಅವರು ಆಚೆ ನಡೆದರು. ರಾತ್ರಿಯ ಕತ್ತಲು ಎಲ್ಲೆಡೆ ಹಬ್ಬಿದೆ. ಮಂಚದ ಮೇಲೆ ಮೌನವಾಗಿಯೇ ಕುಳಿತ. ಖುಷಿಯ ಕಣ್ಣುಗಳು ಪದೇ ಪದೇ ತುಂಬಿಕೊಂಡು ಕೆನ್ನೆ ಸೋಕಿ ಜಾರಿ ಹೋಗುತ್ತಿದ್ದರೆ ಅವಳ ಕಡೆ ನೋಡಿ ಸ್ವಲ್ಪ ಕೋಪ ತಣ್ಣಗೆ ಮಾಡಿಕೊಂಡ ವೇದ. ಆದರೆ ಅವಳ ಹಠ, ಅವಳಲ್ಲಿ ಇರುವ ಭಯ. ಅವಳೇನು ಹೇಳಲಿಲ್ಲ, ಇವನು ಏನೂ ಹೇಳುತ್ತಿಲ್ಲ. ಅಲ್ಲೇ ಅತ್ತಿತ್ತ ಸುತ್ತುತ್ತ ನಿಂತವನನ್ನು ನೋಡಿ, ನಿಮ್ಮ ಕೊನೆ ಮಾತು ಹೇಳಿ ಅಂದಳು ಖುಷಿ. ಸ್ವಲ್ಪ ಹೊತ್ತು ಯೋಚಿಸಿದ ನಂತರ ತನ್ನ ಕಣ್ಣೀರು ಒರೆಸುತ್ತ, ಅಂದರೆ ಆ ರೌಡಿಗಳ ತಂಟೆಗೆ ಯಾರ ತಂಟೆಗೂ ಹೋಗೋದೆ ಸುಮ್ಮನೆ ಇರ್ತೀರಾ ಅಥವಾ ಇರೋಕೆ ಆಗಲ್ಲ ಅಂತ ಕೆಲಸ ಬಿಡ್ತೀರಾ? ಎರಡೂ ಆಗಲ್ಲ. ನಾನು ಕೆಲಸ ಬಿಡೋ ಮಾತೇ ಇಲ್ಲ. ಇನ್ನು ಅವರಿಗೆಲ್ಲ ಒಂದು ಗತಿ ಕಾಣಿಸಲೇಬೇಕು. ನನ್ನ ಮನೆಯವರ ತಂಟೆಗೆ ಬಂದಿರೋರನ್ನು ನಾನು ಸುಮ್ಮನೆ ಬಿಡಲ್ಲ. ಆಮೇಲೆ ಬೇಕಿದ್ರೆ ಸುಮ್ಮನೆ ಇರ್ತೀನಿ. ಇಷ್ಟು ಹೇಳಿದ ಮೇಲೂ ಕೂಡ ಇಷ್ಟೊಂದು ಹಠ ಯಾಕೆ ವೇದ ನಿಮಗೆ? ಹಠ ಮಾಡ್ತಿರೋದು ನೀನು ಖುಷಿ, ನಾನಲ್ಲ. ಪ್ರತಿ ಸಲ ನೀನು ಹೇಳಿದ್ದು ಎಲ್ಲ ಕೇಳೋಕೆ ಆಗಲ್ಲ. ಪ್ರತಿ ಸಲ ಅಂದರೆ ನನ್ನ ಮಾತು ಎಲ್ಲಿ ಕೇಳಿದ್ದೀರಾ? ನೀವು ಹೇಳಿದಂತೆ ಕೇಳಿಕೊಂಡು ಇರೋದು ನಾನು. ಇದೊಂದು ಸಲ ಆದರೂ ನನ್ನ ಮಾತು ಕೇಳಿ. ಖುಷಿ, ಪ್ಲೀಸ್, ಮತ್ತೆ ಅದೇ ಹೇಳಬೇಡ. ಈ ಕೆಲಸ ಬಿಡು ಅನ್ನೋ ವಿಷಯ ಬಿಟ್ಟು ಬೇರೆ ಏನಾದರೂ ಹೇಳು. ನನ್ನ ಮಾತಿಗಿಂತ ನಿಮಗೆ ಕೆಲಸನೇ ಮುಖ್ಯ ಅಲ್ವಾ? ನನಗೆ ನೀನು, ನನ್ನ ಫ್ಯಾಮಿಲಿ, ನನ್ನ ಫ್ರೆಂಡ್ ಎಲ್ಲ ಎಷ್ಟು ಮುಖ್ಯನೋ ಈ ಕೆಲಸ ಕೂಡ ಅಷ್ಟೇ ಮುಖ್ಯ. ಅರ್ಥ ಮಾಡ್ಕೊ. ಆಫ್ಟರ್ ಆಲ್ ಒಂದು ಕೆಲಸಕ್ಕೋಸ್ಕರ ನನ್ನ ಮದುವೆ ಆಗಿದ್ದೆ ತಪ್ಪು ಅನ್ನೋ ಥರ ಹೇಳ್ತಿದ್ದೀರಾ ಅಂದರೆ ನಂಗೆ ಗೊತ್ತಾಯಿತು ಬಿಡಿ. ನಿಮಗೆ ನನಗಿಂತ ಕೆಲಸ ಇಂಪಾರ್ಟೆಂಟ್ ಅಂತ. ಏನಾದರೂ ಅಂದ್ಕೋ. ನಿನ್ನ ಹತ್ರ ಇನ್ನೂ ವಾದ ಮಾಡಿ ನನ್ನ ಮನಸ್ಸು ಕೆಡಿಸಿಕೊಳ್ಳೋಕೆ ಆಗಲ್ಲ. ಇಷ್ಟು ನುಡಿದು ಬಾಲ್ಕನಿಯಲ್ಲಿ ಹೋಗಿ ನಿಂತವನ ತಲೆ ಮನಸ್ಸು ಕೆಟ್ಟು ರಾಡಿಯಾಗಿ ಹೋಗಿತ್ತು. ರೂಮ್ನಲ್ಲಿ ಹಾಸಿಗೆ ಮೇಲೆ ಕುಳಿತವಳ ಕಣ್ಣುಗಳು ಪದೇ ಪದೇ ತುಂಬಿ ನಿಂತರೂ ಅದನ್ನು ತಡೆಯುವ ಗೋಜಿಗೆ ಹೋಗಲಿಲ್ಲ ಅವಳು. ಇಬ್ಬರು ಅವರಾಡಿದ ಮಾತಿಗೆ ತರ್ಕಕ್ಕೆ ಬಿದ್ದಿತ್ತು. ಅಳುತ್ತಾ ಕುಳಿತವಳಿಗೆ ಹೊಟ್ಟೆಯೆಲ್ಲ ತೊಳೆಸಿದಂತೆ ಆಗಿ ಬಾತ್ರೂಮ್ ಸೇರಿ ಒಮ್ಮೆ ವಾಮಿಂಟ್ ಮಾಡಿ ಹೊರಗೆ ಬಂದ ಖುಷಿಗೆ ನಿಲ್ಲಲು ಆಗದೆ ಇರುವಷ್ಟು ಸುಸ್ತು, ಆಯಾಸ. ಆದರೆ ಅವಳ ಗಮನವೆಲ್ಲ ಇರೋದು ಅವನ ಮಾತಿನ ಮೇಲೆ. ಮದುವೆಯಾಗಿ ತಪ್ಪು ಮಾಡಿದೆ ಅನ್ನುವ ಮಾತು ಇಬ್ಬರ ಬಾಯಲ್ಲೂ ಬಂದು ಇಬ್ಬರಿಗೂ ನೋವು ನೀಡಿತ್ತು. ಅದೇ ಯೋಚಿಸುತ್ತಾ ನಿಂತವಳನ್ನು ಎಚ್ಚರಿಸಿದ್ದು ಅವನ ಫೋನ್. ರಿಂಗ್ ಆದ ಶಬ್ದ ಕೇಳಿ ಒಳಗೆ ಬಂದು ನೋಡಿ ರಿಸೀವ್ ಮಾಡಿ, ಹೇಳು ಸಂಜು ಅನ್ನುತ್ತಾ ಖುಷಿ ಕಡೆ ಕಿರುಗಣ್ಣಿನಲ್ಲಿ ನೋಡಿ ಹೋಗಿ ಬಾಲ್ಕನಿಯಲ್ಲಿ ಮಾತನಾಡುತ್ತಾ ನಿಂತನು. ಅವನ ಮಾತು ಅಸ್ಪಷ್ಟವಾಗಿ ಕೇಳುತ್ತಿತ್ತು ಖುಷಿಗೆ. ಮಾತಾಡಿ ಹೊಳಗೆ ಬಂದ ವೇದ ಅವಳ ಬಳಿ ಏನು ಮಾತಾಡದೆ ಮುಖ ತೊಳೆದು ಬಂದು ತನ್ನ ಯೂನಿಫಾರ್ಮ್ ಪ್ಯಾಂಟ್ ಮೇಲೆ ಬೇರೆ ಶರ್ಟ್ ತೊಟ್ಟು ರೆಡಿಯಾಗಿ ತನ್ನ ಗನ್, ಫೋನ್ ಎಲ್ಲ ತೆಗೆದುಕೊಂಡು ತನ್ನ ಕೈಗೆ ವಾಚ್ ಕಟ್ಟಿಕೊಂಡು ಅಲ್ಲಿಂದ ಹೊರಗೆ ನಡೆಯಬೇಕು ಅನ್ನುವ ಸಮಯಕ್ಕೆ, ಇವಾಗ ಎಲ್ಲಿಗೆ ಅಂದಳು ಖುಷಿ. ಅವನು ರೆಡಿಯಾಗಿದ್ದು ನೋಡಿ, ನಾಳೆ ಎಲೆಕ್ಷನ್, ಸಿಟಿ ತುಂಬ ಚೆಕಿಂಗ್ ಇದೆ, ರೆಡ್ ಝೋನ್ ಏರಿಯಾ ಕಡೆ ಹೋಗಬೇಕು. ನಾನು ಬರೋದು ಲೇಟ್ ಆಗುತ್ತೆ, ಊಟ ಮಾಡಿ ಮಲ್ಕೋ ಅಂದು ಹೆಜ್ಜೆ ಇಟ್ಟಿದ್ದನಷ್ಟೆ. ತಾನು ಇಷ್ಟು ಹೇಳಿದ್ರು ಅವನು ಮತ್ತೆ ಕೆಲಸಕ್ಕೆ ಆಗಲೇ ಹೊರಟು ನಿಂತಿದ್ದು ಅವಳ ಕೋಪವನ್ನು ಜಾಸ್ತಿ ಮಾಡಿತು. ನಿಂತ್ಕೊಳ್ಳಿ, ಇಷ್ಟು ಹೇಳಿದ್ರು ಮತ್ತೆ ಹೊರಡ್ತಿದ್ದೀರಾ? ಏನು ನಿನ್ನ ಪ್ರಾಬ್ಲಮ್ ಅಂದ ಅವಳೆಡೆ ತಿರುಗಿ ಅಸಹನೆಯಿಂದ. ನಿಮ್ಮ ಕೆಲಸನೇ ದೊಡ್ಡ ಪ್ರಾಬ್ಲಮ್. ಇವಾಗ ನಾನು ಕೆಲಸ ಬಿಡುವ ಮಾತು ಬಿಟ್ಟು ಸುಮ್ಮನೆ ಇದ್ದರೆ ಸರಿ. ಅಂತೂ ನಿಮಗೆ ನನಗಿಂತ ಆ ಕೆಲಸನೇ ಮುಖ್ಯ ಆಯಿತು ಅಲ್ವಾ? ಹೌದು. ಕೊನೆ ಸಲ ಕೇಳ್ತಿದ್ದೀನಿ ವೇದ, ನಿಮಗೆ ನಾನು ಬೇಕಾ ಇಲ್ಲ ಕೆಲಸ ಬೇಕಾ? ಅವಳನ್ನು ಕೋಪದಲ್ಲಿ ಎದುರುಗುಟ್ಟಿ
ಒಮ್ಮೆ ನೋಡಿ ಏನು ಮಾತಾಡಿದೆ ಕೇಳಲು ಬರಲು ಬಂದವನ ಹಿಂದೆಯೇ ಬಂದ ಖುಷಿ, ನಿಮ್ಮನ್ನೇ ನಾನು ಕೇಳ್ತಿರೋದು ಅಂದಳು. ಅವನೆದುರು ನಿಂತು ಅವನ ಕೈ ಹಿಡಿದು, ನಾನು ಆಗಲೇ ಹೇಳಿದೆ ತಾನೆ, ನನಗೆ ನೀನು ಕೆಲಸ ಫ್ಯಾಮ್ಲಿ ಫ್ರೆಂಡ್ಸ್ ಎಲ್ಲ ಮುಖ್ಯ ಅಂತ. ಮತ್ತೆ ಅದನ್ನು ಕೇಳಬೇಡ. ನನಗೆ ಟೈಮ್ ಆಯಿತು, ದಾರಿ ಬಿಡು. ನಾನು ಕೇಳ್ತಿರೋದು ನನ್ನ ಬಗ್ಗೆ ಅಷ್ಟೆ. ಕೆಲಸ ಬೇಕಾ ನಾನು ಬೇಕಾ ಅಂತ. ನೀನು ಬೇಕು ಅಂದರೆ ಕೆಲಸ ಬಿಡಿ, ಇಲ್ಲ ಎಲ್ಲರ ಥರ ನಾರ್ಮಲ್ ಆಗಿರಿ. ಸತ್ಯ ನ್ಯಾಯ ಅನ್ನುವ ಮಾತನ್ನೆಲ್ಲ ಬಿಟ್ಟು ಕೆಲಸ ಮುಖ್ಯ ಅಂದರೆ ಕಣ್ಣು ಕಿರಿದು ಮಾಡಿ ಕೇಳಿದ ಕೋಪದಲ್ಲಿ. ನನ್ನ ಬಿಡಬೇಕಾಗುತ್ತೆ, ಯೋಚಿಸಿ. ದವಡೆ ಬಿಗಿದು ಮುಷ್ಟಿ ಕಟ್ಟಿ ನಿಂತ ವೇದ, ನಾನು ಯಾರನ್ನ ನನ್ನಿಂದ ದೂರ ತಳ್ಳೋದಿಲ್ಲ. ನಾನು ಬೇಡ ಅಂತ ಬಿಟ್ಟು ಹೋದರೆ ಹತ್ರ ಕೂಡ ಸೇರಿಸೋದಿಲ್ಲ. ಅದು ಯಾರೇ ಆದರೂ ಸರಿ. ಅಂದರೆ ನಾನು ಬೇಡವಾ? ನಿಂಗೆ ನಾನು ಬೇಕು, ನನ್ನ ಜೊತೆ ಬಾಳಬೇಕು ಅಂತ ಆಸೆ ಇದ್ದರೆ ಬಾಯಿ ಮುಚ್ಕೊಂಡು ಒಳಗೋಗು. ಇಲ್ಲ ಅಂದರೆ ಮುಂದೆ ಹೇಳಿ, ಅರ್ಥ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಬಿಡಿಸಿ ಹೇಳುವಷ್ಟು ನೀನೇನು ದಡ್ಡಿಯಲ್ಲ ಅಲ್ವಾ ಅಂದು ಅಲ್ಲಿ ನಿಲ್ಲದೆ ಕೆಳಗೆ ನಡೆದವನಿಗೆ, ವೇದ ಇವಾಗ ಡ್ಯೂಟಿನಾ? ಊಟ ಮಾಡಿ ಹೋಗುವಂತೆ ಬಾರೋ ಅಂದ ಬಿಂದುಗೆ, ಊಟ ಬೇಡ, ನಾನು ಮಾರ್ನಿಂಗ್ ಬರ್ತೀನಿ ಅಂದು ಅಲ್ಲಿ ನಿಲ್ಲದೆ ನಡೆದಾಗ, ಇವನಿಗಂತೂ ಯಾವಾಗಲೂ ಕೆಲಸ ಅದೊಂದು ಇದ್ದರೆ ಸಾಕು. ಖುಷಿ ಬಾ ಅಂದಳು. ಕೆಳಗೆ ನಿಂತೆ. ಮೇಲೆ ನಿಂತಿದ್ದವಳನ್ನು ನೋಡಿ ಅನ್ನುವಂತೆ ತಲೆ ಉದ್ದುದ್ದ ಆಡಿಸಿ ರೂಮ್ ಸೇರಿದವಳಿಗೆ ಯೋಚನೆಗಳು ದಾಳಿ ಮಾಡಿದಂತೆ ಬಂದು ಅವಳ ಮನಸ್ಸನ್ನು ಕೆಡಿಸಿತು. ಅವನಿಗೆ ಹೇಗಾದರೂ ಮಾಡಿ ಭಯ ಹುಟ್ಟಿಸಿ ಮಾತಿನಿಂದಲೇ ತಡೆದು ಆ ಕೆಲಸದಿಂದ ಅಥವಾ ಆ ರೌಡಿಗಳಿಂದ ದೂರ ಇಡಲು ನೋಡಿದವಳಿಗೆ ಅವನು ಅವಳಿಗೆ ಆ ಮಾತು ಹೇಳಿದಾಗ ಮನಸ್ಸು ನಿಜವಾಗಿಯೂ ತುಂಬ ನೊಂದಿತ್ತು. ಅವರ ಮೇಲಿನ ಬಯಕೆ, ಅವಳು ಇಷ್ಟು ವಾದ ಮಾಡಿದ್ದು ಅದನ್ನೇ ಅವನು ಅರಿಯದಾಗಿದ್ದ. ಅವನ ಜಾಣತನ, ಶಕ್ತಿ, ಸಾಮರ್ಥ್ಯದ ಮೇಲಿನ ನಂಬಿಕೆ ಇಲ್ಲದೆ ಇವಳು ಹಠ ಮಾಡಿದ್ದು ಅವನ ಕೋಪಕ್ಕೆ ಕಾರಣವಾಯಿತು. ಇಬ್ಬರ ನಡುವೆ ಚಿಕ್ಕ ಬಿರುಕು ಮೂಡಿ ಇಬ್ಬರನ್ನು ತುಂಬ ನೋಯಿಸಿತ್ತು. ಅಳುತ್ತ ಕೆಳಗೆ ಕುಳಿತವಳ ಮನದ ನೋವು ಅವನಿಗೆ ಅರ್ಥವಾಗಿತ್ತೋ ಇಲ್ಲವೋ. ಇವಳು ಸಹ ತನ್ನಲ್ಲಿ ಆದ ಬದಲಾವಣೆಯನ್ನು ಗಮನಿಸದೆ ಅವನ ಬಗ್ಗೆಯೇ ಯೋಚಿಸುತ್ತಾ ಇದ್ದಳು. ಮನೆಯಲ್ಲಿ ಎಲ್ಲರ ಊಟ ಮುಗಿದ ಮೇಲೆ ವೇದ ಕೆಲಸಕ್ಕೆ ಹೋಗಿದ್ದು ಬಿಂದುವಿಂದ ತಿಳಿದು ಎಲ್ಲರ ಬಳಿ ಅವರಿಬ್ಬರ ಜಗಳದ ಬಗ್ಗೆ ಹೇಳಿದರು ಅಹಲ್ಯ. ಅಯ್ಯೋ ಪರಮಾತ್ಮ, ಇವಾಗ ಹೇಳ್ತಿದ್ಯಾ ಅಹಲ್ಯ? ಆಗಲೇ ಹೇಳಿದಿದ್ರೆ ಅವರಿಬ್ಬರ ಹತ್ರ ಮಾತಾಡ್ತಿದ್ರೆ. ಏನು ಮಾತಾಡ್ತೀರಾ ಅಕ್ಕ? ಇಬ್ಬರು ಒಬ್ಬರಿಗಿಂತ ಒಬ್ಬರು ಹೆಚ್ಚು ಅನ್ನುವಂತೆ ವಾದ ಮಾಡ್ತಿದ್ರು. ಛೆ, ಏನಾಗಿದೆ ಹುಡುಗರಿಗೆ? ಖುಷಿ ಅದಕ್ಕೆ ಸಂಜೆಯಿಂದ ಕೆಳಗೆ ಬಂದಿಲ್ಲ. ಅವಳು ಮಧ್ಯಾಹ್ನ ಕೂಡ ಊಟ ಮಾಡಿಲ್ಲ. ಅತ್ತೆ ಅವಳನ್ನು ಊಟಕ್ಕೆ ಕರ್ಕೊಂಡು ಬರ್ತೀನಿ ಅನ್ನುತ್ತಾ ಬಿಂದು ಮೇಲಿದ್ದಾಗ, ನಾನು ಬರ್ತೀನಿ ಬಾ ಅಂತ ಅವಳ ಜೊತೆ ನಡೆದರು ಕುಸುಮ. ಅವರಿಂದ ಮನೆಯ ಎಲ್ಲ ನಾರಿಯರ ದಂಡೆ ಹೆಜ್ಜೆ ಹಾಕಿತ್ತು. ಅಳುತ್ತ ಮಂಚದವರೆಗೆ ಕುಳಿತಿದ್ದ ಹುಡುಗಿಯನ್ನು ನೋಡಿ ಅವಳ ತಲೆ ಸವರುತ್ತಾ ಪಕ್ಕ ಕುಳಿತರು ಅವಳ 3 ಜನ ಅತ್ತೆಯಂದಿರು. ಅವರನ್ನು ನೋಡಿ ಕಣ್ಣು ಒರೆಸುತ್ತಾ ತನ್ನ ದುಃಖ ತಡೆಯಲು ನೋಡಿದ ಹುಡುಗಿಯನ್ನು, ನೀನು ಸಮಾಧಾನ ಮಾಡ್ಕೊ, ಅವನಿಗೆ ಕೆಲಸದ ಬಗ್ಗೆ ಮಾತನಾಡಿದರೆ ತುಂಬ ಕೋಪ ಬರುತ್ತೆ ಅಂದರು ಕುಸುಮ ಅವರು. ಅತ್ತೆ, ಅವರ ಪ್ರಾಣಕ್ಕೆ ಅಪಾಯ ಇದೆ. ಅದನ್ನು ಹೇಳಿದರೆ ಅರ್ಥ ಮಾಡ್ಕೊಳ್ತಾನೇ ಇಲ್ಲ. ಅವರಿಗೆ ಏನಾದರೂ ಆದರೆ ಅಂತ ತನ್ನ ಅಳುವನ್ನು ಇನ್ನಷ್ಟು ಜೋರು ಮಾಡಿದ ಹುಡುಗಿಗೆ, ಕೋಪ ಮಾಡಿಕೊಳ್ಳದೆ ಸ್ವಲ್ಪ ಸಮಾಧಾನದಿಂದ ಮಾತಾಡಬೇಕಿತ್ತು ನೀನು. ಇಬ್ಬರು ಕೋಪದಲ್ಲಿ ವಾದ ಮಾಡಿದರೆ ಅಲ್ಲಿ ಹೀಗೆ ಜಗಳ ಆಗೋದು. ಜಾನಕಿಯವರು ಹೇಳಿದಾಗ ನಾನು ಮೊದಲು ಸಮಾಧಾನದಿಂದಲೇ ಹೇಳಿದ್ದು ಅತ್ತೆ, ಆದರೆ ಅವರೇ ಕೋಪ ಮಾಡಿಕೊಂಡು ಮಾತನಾಡಿದ್ದು. ಸರಿ ಬಿಡು, ಬೆಳಗ್ಗೆ ಬರ್ತಾನೆ ಅಲ್ವಾ, ಆವಾಗ ಸ್ವಲ್ಪ ಸಮಾಧಾನದಿಂದ ಮಾತಾಡು, ನಿನ್ನ ಮಾತು ಕೇಳ್ತಾನೆ. ಇಲ್ಲ ಅತ್ತೆ, ನಾನು ಹೇಗೆ ಹೇಳಿದ್ರು ಅವರು ಕೇಳೋದಿಲ್ಲ. ಅವರಿಗೆ ನನಗಿಂತ ಕೆಲಸವೇ ಮುಖ್ಯ. ಛೆ, ಇಲ್ಲ ಖುಷಿ, ಅವನು ನಿನ್ನ ತುಂಬ ಪ್ರೀತಿ ಮಾಡ್ತಾನೆ, ನಿನ್ನ ಮಾತು ಕೇಳ್ತಾನೆ. ನೀನು ಸ್ವಲ್ಪ ಬೇಜಾರಾದರೂ ಅವನು ಮುಖ ಇಳೆಬಿಡ್ತಾನೆ ಗೊತ್ತಾ. ಅದೆಲ್ಲ ಏನಿಲ್ಲ ಅಕ್ಕ, ಅವರು ಪ್ರೀತಿ ಮಾಡೋದು ನಿಜ, ಆದರೆ ನನ್ನ ಮಾತು ಕೇಳೋದಿಲ್ಲ ಅಂದು ಕೊನೆಯಲ್ಲಿ ಅವನೊಡನೆ ಆಡಿದ ಮಾತುಗಳನ್ನು ಹೇಳಿದಳು ಖುಷಿ. ಕೋಪದಲ್ಲಿ ಹೇಳಿದ್ದಾನೆ ಅಷ್ಟೆ, ನೀನು ಅದೇ ಯೋಚಿಸ್ಬೇಡ. ಅವನು ನಿನ್ನ ಬಿಟ್ಟು ಇರಲ್ಲ ಖುಷಿ. ಇಲ್ಲ ಅಕ್ಕ, ಅವರು ನಾನು ಇಲ್ಲ ಅಂದರೂ ಇರ್ತಾರೆ. ಅವರಿಗೆ ಕೆಲಸವೊಂದು ಇದ್ದರೆ ಸಾಕು ಅಂದು ತನ್ನ ಕಣ್ಣೀರು ಒರೆಸಿದ ಹುಡುಗಿಯನ್ನು ನೋಡಿ ಎಲ್ಲರೂ ಬೇಸರ ಮಾಡಿಕೊಂಡರು. ಅವಳಿಗೆ ಎಲ್ಲ ಸಮಾಧಾನ ಮಾಡಿ ಎಷ್ಟೇ ಊಟಕ್ಕೆ ಕರೆದರೂ ಬೇಡ ಅಂದು ಕುಳಿತವಳನ್ನು ಜಾಸ್ತಿ ಬಲವಂತ ಮಾಡದೆ ಅವರೆಲ್ಲ ಕೆಳಗೆ ನಡೆದರು. ಅವನ ಮಾತನ್ನೇ ಯೋಚಿಸುತ್ತಾ ಮಧ್ಯರಾತ್ರಿಯವರೆಗೂ ಅಳುತ್ತಾ ಕುಳಿತ ಹುಡುಗಿ ಅದು ಯಾವಾಗ ನಿದ್ದೆಗೆ ಜಾರಿದಳೋ.
ಮನೆಯಲ್ಲಿ ಅವಳೊಡನೆ ಜಗಳ ಮಾಡಿಕೊಂಡು ಮನಸ್ಸು ಕೆಡಿಸಿಕೊಂಡು ಬಂದ ವೇದ ಕೆಲಸದಲ್ಲಿ ತೊಡಗಿದ್ದರೂ ಅವನ ಬೇಸರ, ತಳಮಳ, ನೋವು, ಕೋಪ ಮಾತ್ರ ಯಾವುದು ಕಡಿಮೆ ಆಗಲೇ ಇಲ್ಲ. ಸಂಜು ಬಳಿ ಎಲ್ಲ ಹೇಳಿ ಮುಖ ಇಳೆಬಿಟ್ಟು ಕುಳಿತವನಿಗೆ ಸಂಜು ಎಷ್ಟೇ ಸಮಾಧಾನ ಮಾಡಿದರೂ ಪ್ರಯೋಜನ ಆಗಲಿಲ್ಲ. ಅವನನ್ನು ರೌಂಡ್ಸ್ಗೆ ಕಳಿಸಿ ಬೇರೆ ಏರಿಯಾದಲ್ಲಿ ಎಲ್ಲ ಅಡ್ಡಾಡಿ ಯಾವ ತೊಂದರೆ ಆಗದಂತೆ ನೋಡಿಕೊಂಡ ವೇದ. ಅವನಿಗೆ ಖುಷಿ ಮಾತು ಎಷ್ಟು ಕೋಪ ತರಿಸಿತೋ ಅಷ್ಟು ಯೋಚನೆ ಕೊಟ್ಟಿತ್ತು. ಅವಳು ದೂರ ಹೋಗ್ತಾಳಾ ಅಂದುಕೊಂಡವ. ಇಲ್ಲ ಇಲ್ಲ, ಅವಳದ್ದು ಏನೇ ಇದ್ರೂ ಬರೀ ಮಾತಷ್ಟೆ. ನನ್ನ ಬಿಟ್ಟು ಅವಳು ಇರಲ್ಲ ನಾನು ಕೂಡ ಅಂದುಕೊಂಡು ಮತ್ತೆ ತನ್ನ ಕೆಲಸದಲ್ಲಿ ಮುಳುಗಿದ. ಮುಂದುವರೆಯುವುದು. ಸ್ನೇಹಿತರೆ, ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.